ಹುನಗುಂದ ತಾಲೂಕಿನ ನಿವೃತ್ತ ನೌಕರರಿಗೆ ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸದಲ್ಲಿ ಅಡೆತಡೆ ಅಥವಾ ವಿಳಂಬವಾದರೆ ನಿಮ್ಮ ಸಂಘದ ಪದಾಧಿಕಾರಿಗಳ ಮೂಲಕ ಭೇಟಿಯಾದಲ್ಲಿ ಅದನ್ನು ಬೇಗನೆ ಪರಿಹರಿಸುತ್ತೇನೆ ಎಂದು ತಾಲೂಕಾ ದಂಡಾಧಿಕಾರಿಗಳಾದ ಪ್ರದೀಪಕುಮಾರ ಹಿರೇಮಠ ಹೇಳಿದರು. ಇಲ್ಲಿನ ತಾಲೂಕಾ ನಿವೃತ್ತ ನೌಕರರ ಹಿತವರ್ಧಕ ಸಂಘದ 2025-26ನೇ ಸಾಲಿನ 27ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆ ಹಾಗೂ 70 ವರ್ಷ ಪೂರೈಸಿದ ಹಿರಿಯ ಚೇತನರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನಿಮ್ಮ ನಿವೃತ್ತಿ ಜೀವನ ಆರೋಗ್ಯದೊಂದಿಗೆ ಸುಖಕರವಾಗಿರಲಿ ಎಂದು ಹಾರೈಸಿದರು. ಸಂಘದ ಉಪಾಧ್ಯಕ್ಷ ಬಿಎನ್ ನಾಗನಗೌಡ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಕಾರ್ಯದರ್ಶಿ ಬಿವೈ ಕೊಡಗಾನೂರ ವೇದಿಕೆಗೆ ಗಣ್ಯರನ್ನು ಸ್ವಾಗತಿಸಿದರು. ಸಿಎಸ್ ಅಂಗಡಿ ಸಂಘದ ವಾರ್ಷಿಕ ವರದಿ ಮಂಡಿಸಿದರು. ಮುಖ್ಯ ಅತಿಥಿ ಸ್ಥಾನವಹಿಸಿದ ಸರಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಂಗಮೇಶ ಪಾಟೀಲ, ನಿಮ್ಮ ನಿವೃತ್ತ ಜೀವನ ಉತ್ತಮ ಆರೋಗ್ಯದೊಂದಿಗೆ ಮಕ್ಕಳು ಮತ್ತು ಮೊಮ್ಮಕ್ಕಳೊಂದಿಗೆ ಸಂತಸದ ಬದುಕು ಮಿಠಾಯಿಯಂತೆ ಸವಿಯಿರಿ ಎಂದರು. ಸಂಘದ ಅಧ್ಯಕ್ಷರಾದ ಎಕೆ ಉಪನಾಳ ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಪದಾಧಿಕಾರಿಗಳಾದ ವಾಯವಿ ಹೊಸಗೌಡರ, ಎಎಸ್ ಮಠ್, ಎನ್ಎಂ ನಾಡಗೌಡರ್, ಎಸ್ಎಸ್ ಅಂಗಡಿ, ಎಲ್ಜಿ ದಿವಟಗಿ ಉಪಸ್ಥಿತರಿದ್ದರು. ಎಸ್ಕೆ ಕೊನೆಸಾಗರ ಕಾರ್ಯಕ್ರಮ ನಿರೂಪಿಸಿದರು. ಎನ್ಜಿ ಕರಂಡಿ ವಂದಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ 70 ವರ್ಷ ಪೂರೈಸಿದ ನಿವೃತ್ತರನ್ನು ಗೌರವಪೂರ್ವಕ ಸನ್ಮಾನಿಸಲಾಯಿತು. ಹೊನ್ನಧ್ವನಿ ಕನ್ನಡ ನ್ಯೂಸ್ ಹುನಗುಂದ. 1 ಲಕ್ಷ ಅಂದಾಜು ಸನ್ಮಾನ್ಯ ಶ್ರೀ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ವಿಜಯಾನಂದ್ ಕಾಶ್ಯಪ್ನವರು ಭೂಮಿ ಪೂಜೆ ಮಾಡಿ ಕಾರ್ಯಾರಂಭವಾಗಿದೆ. ಈಗ ಕ್ಲಿಂಕ್ಗಳಿಗೆ ಬಂದಿದೆ. ಮೊದಲು ಅವರಿಗೆ ಎಲ್ಲ ಊರುಗಳ ನಿವೃತ್ತ ನೌಕರರ ಅಪೇಕ್ಷೆಯಂತೆ ಹಾಗೂ ಆಗ್ರಹದಂತೆ ತಾಲೂಕಾ ಸ್ಥಳವನ್ನು ಕೇಂದ್ರವನ್ನು ಒಂದು ನಿವೃತ್ತ ನೌಕರರ ಸಂಘದ ಅವಶ್ಯಕತೆ ಇದೆ ಎಂದು ಅರಿತು ಎಲ್ಲ ಹಿರಿಯರು ಚರ್ಚಿಸಿ ದಿನಾಂಕ 20/1/2001 ಶುಭ ಮುಹೂರ್ತದಲ್ಲಿ ಹುನಗುಂದದಲ್ಲಿ ತಾಲೂಕಾ ನಿವೃತ್ತ ನೌಕರರ ಸಂಘ ಸ್ಥಾಪಿತವಾಯಿತು. ತಮ್ಮೆಲ್ಲರ ಸಹಾಯ ಸಹಕಾರದ ಫಲವಾಗಿ ಇಂದಿಗೆ ನಮ್ಮ ಸಂಘವು 27 ವರ್ಷ ಪೂರೈಸಿದೆ ಎಂದು ತಿಳಿಸಲು ಅತಿ ಸಂತೋಷವಾಗುತ್ತದೆ. ಸ್ವಲ್ಪ ನಾವೀಗ ಯಾಕಂದರೆ ಇದು ಖಜಾನಿಯವರು ಸ್ಕೂಲ್ ಸಾಹೇಬರು ಹೇಳಬೇಕಾಗಿತ್ತು. ಅವರು ಒಂದು ಆದೇಶದ ಪ್ರಕಾರ ನನಗೆ ಅವರು ಅದನ್ನು ಹೇಳಿದ್ದಾರೆ. ಅದಕ್ಕೆ ಅವ್ರ ಪರವಾಗಿ ನಾನು ಇದನ್ನು ಮಾಡಿಸ್ತೀನಿ. ಈಗ 31/3/24 ಜಮಾ 23,248 ರೂಪಾಯಿ 84 ಪೈಸೆ ಪಾಸ್ಬುಕ್ ಪ್ರಕಾರ ಜಮಾ ಇತ್ತು. ಆಮೇಲೆ ಅದು 158 ರೂಪಾಯಿ SBI ಬ್ಯಾಂಕಿನ ಬಡ್ಡಿ ಜಮಾ ಆಗಿದೆ 25/6/24 159 ರೂಪಾಯಿ SBI ಬ್ಯಾಂಕಿನ ಬಡ್ಡಿ ಜಮಾ ಆಗಿದೆ ದಿನಾಂಕ 25/9/24 22,204 ರೂಪಾಯಿ SBI ಬ್ಯಾಂಕಿನಲ್ಲಿದ್ದ ಒಂದು ಡಿಪಾಸಿಟ್ ಹಣ, ಆ ಡಿಪಾಸಿಟ್ ಹಣ FD ಬಾಂಡ್ ಮಾಡಿದ್ದೀವಲ್ಲ, ಆ ಬಾಂಡನ್ನು ನಮಗೆ SP ಖಾತೆಗೆ ತಗೊಂಡಿರೋದು. ಬ್ಯಾಂಕಿನವರ ಹೇಳಿದ ಪ್ರಕಾರ ನಮ್ಮ SP ಖಾತೆಗೆ ತಗೊಂಡಿವೆ. ಆಮೇಲೆ 267 ರೂಪಾಯಿ SBI ಬ್ಯಾಂಕಿನ ಬಡ್ಡಿ ಜಮಾ ಆಗಿದೆ 25/12/2024. ಇನ್ನು 12,500 ರೂಪಾಯಿ ದಿನಾಂಕ 14/3/2025 SBI ಬ್ಯಾಂಕಿಗೆ ಸದಸ್ಯತ್ವದ ಹಣ ಜಮಾ ಮಾಡಿದೆ. ನಮ್ಮ ಮಾತೃ ಸಂಸ್ಥೆಯಾದ ಸರ್ಕಾರಿ ನೌಕರರ ಸಂಘವನ್ನ ತಾಲೂಕಾ ಘಟಕದವರು ಮನಸ್ಸು ಮಾಡದಿದ್ರೆ ಇವತ್ತು ಈ ಕಟ್ಟಡ ಆರಂಭ ಆಗ್ತಿದ್ದಿಲ್ಲ. ಈ ಅವಧಿಯಲ್ಲಿ ಸಂಘಮಿತ್ರ ಸಂಗಮೇಶ್ ಪಾಟೀಲ್ ಅವರು ಮನಸ್ಸು ಮಾಡಿ ಕಟ್ಟಡದ ಹಿಂದಿನ ಜಾಗ ಅನುವು ಮಾಡಿಕೊಟ್ಟಿದ್ದರ ಪರಿಣಾಮ ಈಗಾಗಲೇ ಕಟ್ಟಡ ಎಷ್ಟುವರೆಗೆ ಬಂದಿದೆ. ಈವರೆಗೆ ದಾನ ನೀಡಿದವರು, ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡಿದವರು ಒಂದೇ ಸಭೆಯಲ್ಲಿ ಇಷ್ಟು ಹಣವನ್ನ ಮಾನ್ಯ ನಿರ್ದೇಶಕರು ನೀಡಿದ್ದಾರೆ. 50,000 ರೂಪಾಯಿ ನಮ್ಮ ಖಜಾಂಚಿಗಳಾದ ನಮ್ಮ ಹೊಸರೋಡ್ ಸಾಹೇಬರೇ ನೀಡಿದ್ದಾರೆ. 50,000 ವಿಚಿತ್ರ ಆಗಿರ್ಬೋದು. ನಿಮಗೆ ಇನ್ನೂ ಮಾಡಿ ನಿಮ್ಗೆ ಏನು ಕಡಿಮೆ ಬೀಳುತ್ತೆ ನಾ ಕೊಡ್ತೀನಿ ಅಂತ ಹೇಳಿ ಅವ್ರು ಭರವಸೆ ನೀಡಿದ್ದಾರೆ. ಸಮಾಜದ ಕಾರ್ಯಗಳನ್ನೆಲ್ಲ ನಾವೆಲ್ಲರೂ ಪಾಲ್ಗೊಳ್ತಾ ಇದ್ದೇವೆ.
ಇದೇ ಉತ್ಸಾಹ ಇನ್ನೂ ತಾವು 100 ವರ್ಷಗಳನ್ನು ಅಲ್ಲಿವರೆಗೂ ಬದುಕಿ ಅಲ್ಲಿವರೆಗೂ ಇದೇ ಉತ್ಸಾಹ ಇರಲಿ ಅಂತ ನಮ್ಮೆಲ್ಲರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ನಿವೃತ್ತರಾದ್ಮೇಲೆ ಸಹಜವಾಗಿ ಒಂದು ಪ್ರವೃತ್ತಿ ಏನು ಅಂತಂದರೆ ಕುಟುಂಬಗಳಲ್ಲಾಗಿ ಅಥವಾ ಊರುಗಳಲ್ಲಾಗಿ ಯಾರು ಕೇರ್ ಮಾಡಿ ಉಳಿದವರ ಮದುವೆಗಳಂತಿದ್ದಾರೆ. ಅದಕ್ಕೆ ಸರ್ಕಾರ ಬಹಳ ಜನ ಒಂದು ಸವಲತ್ತುಗಳನ್ನು ಮಾಡಿದೆ. ನಿವೃತ್ತರಾದರೂ ಕೂಡ ಒಂದು ಒಂದಿಷ್ಟು ಸವಲತ್ತುಗಳು ಆಗಬೇಕು. ತಾವು ತಮ್ಮ ಜೀವನವನ್ನು ಯಾರು ನೋಡಿಕೊಳ್ಳಿಲ್ಲ ಅಂತ ಕೂಡ ಸುಂದರವಾಗಿ ಜೀವನ ಸಾಗಿ ಅಂತ ಹೇಳಿ ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ. ಆ ಎಲ್ಲ ಸವಲತ್ತುಗಳು ಇನ್ನೆಲ್ಲರೂ ದೊರಕಿ ಎಲ್ಲಿಯಾದರೂ ಯಾರಿಗಾದರೂ ಏನಾದರೂ ತೊಂದರೆ ಆದರೂ ಕೂಡ ತಮ್ಮ ಪದಾಧಿಕಾರಿಗಳಿದ್ದಾರೆ, ಸರ್ಕಾರ ನೌಕರ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ನಾವು ಇಲ್ಲಿ ಯಾವುದೇ ಇಲಾಖೆಯಲ್ಲಿ ಏನೇ ತೊಂದರೆ ಆದರೂ ಕೂಡ ನಮ್ಮ ಗಮನ ತಗೊಂಡು ನಾವು ಯಾವಾಗಲೂ ನಿಮಗೆ ಸಹಾಯ ಮಾಡಲಿಕ್ಕೆ ಸಿದ್ಧರಾಗಿ ಹೇಳಿದರು. ಅದರ ಅಡಿಗಲ್ಲು ಸಮಾರಂಭ ಕೂಡ ನಾವು ಭಾಗವಹಿಸಿದ್ದೇವೆ. ಮಾನ್ಯ ಜಾತಿ ತಿಳ್ಕೊಂಡಿದ್ದು ಅದು ಆದಷ್ಟು ಬೇಗ ರೆಡಿಯಾಗಿ ಇವರು ಜೊತೆಗೆ ನಾವು ಶಕ್ತಿ ಕೂಡ ರೆಡಿ ಮಾಡಿದ್ದೇವೆ. ಆದರೆ ನಿಮ್ಮನ್ನೆಲ್ಲ ನೋಡ್ಬಿಟ್ಟಿದ್ರೆ ಭಾಳ ಹೆಮ್ಮೆ ಆಗ್ತದೆ. ಯಾಕಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಕೆಲವೊಂದು ನೂತನವಾಗಿ ಅದರ ಕಲಿಸಿರ್ತಕ್ಕಂಥ ಗುರುಗಳು ಇದ್ದಾರೆ. ಇದು ಹೆಮ್ಮೆ ಪಡ್ತಕ್ಕಂಥ ವಿಚಾರ. ನಾವು 60 ವರ್ಷ ಆದರೂ ಕೂಡ ಇಷ್ಟೊಂದು ಉತ್ಸಾಹದಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದರೊಂದಿಗೆ ನಮ್ಮ ಯುವಕರು ಸಂಘಿಗೆ ಒಂದು ಜಾಗ ಇಲ್ಲ, ಜಾಗೆಯಲ್ಲಿ ಕೊಡಬೇಕು ಅನ್ನತಕ್ಕಂಥ ಒಂದು ಮನವಿ ಮಾಡ್ತಾರೆ. ನಾವು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಒಂದು ಸಭೆಯನ್ನು ಕರೆದು ಆ ವಿಷಯದ ಪ್ರಸ್ತಾಪ ಮಾಡಿದಾಗ ನಮ್ಮೆಲ್ಲ ಸಂಘದ ಪದಾಧಿಕಾರಿಗಳು ಕೂಡ ಅದು ಒಪ್ಪಿಗೆ ನೀಡಿದರು. ಕಾರಣ ಇಷ್ಟ ನಾವು ಇವತ್ತು ನೌಕರರಾಗಿ ನಾಳೆ ನಾವು ಮಾಡ್ತೀವಿ ಅಂದ್ರೆ ನೀವು ಸ್ಥಾನ ಬರ್ತೀವಿ, ನಾವು ಗುರುತಾಗೇ ಇರ್ತೀವಿ. ಆ ನಿಟ್ಟಿನಲ್ಲಿ ನಾವು ಕೂಡ ಬರ್ತಿರ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಗರದ ಜಾಗೆಯನ್ನು ನಮ್ಮ ಸಭಾವನ ಮಾಡಲಿಕ್ಕೆ ಸರ್ವ ಸದಸ್ಯರ ಒಂದು ಅನುಮತಿಯೊಂದಿಗೆ ನಾವೆಲ್ಲ ಕೊಟ್ಟಿದ್ವಿ. ಹಾಗಾಗಿ ಅದರೊಂದಿಗೆ ನಿವೃತ್ತ ನೌಕರರಿಗೆ ಒಂದು ಸಂವಿಧಾನ 22, 23, 24ನೇ ಕಲಂ ಪ್ರಕಾರ ನಿವೃತ್ತ ಆದ ನಂತರ ಕೂಡ ಸರ್ಕಾರ ಇವರ ವಿರುದ್ಧ ಒಂದು ಸೌಲಭ್ಯಗಳನ್ನು ಕೊಡ್ತಾ ಇದೆ. ಅದಕ್ಕೆ ಪಿಂಚಣಿ ಇದ್ದರು, ಹಿರಿಯ ನಾಗರಿಕೆ ಒಂದು ವಿಶೇಷವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಒಂದು ಯಾವುದೋ ಕ್ಷೇತ್ರದಲ್ಲಿ ಕೂಡ ಈಗ ಒಂದು ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಆದರೆ ದುರಸ್ತ ಇದ್ದ ಸರ್ಕಾರ ಕಾನೂನುಗಳನ್ನು ಮಾಡಿ ಹೊಸದಾಗಿ ಅವರನ್ನು ಜಾರಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಂಘಟನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇವು ಕೊಡ್ತಕ್ಕಂಥ ಸೌಲಭ್ಯಗಳನ್ನ ನಾವು ಪಡೆಯಬೇಕು ಅಂತಂದ್ರೆ ಅವರು ನಾವು ಸಂಘಟನೆಗಳಾಗಬೇಕು, ನಾವೆಲ್ಲ ಕಡೆ ಸೇರಬೇಕು. ಆ ಸೇರಿದ ನಂತರ ಯಾವುದೋ ವಿಚಾರ ಆಗಲಿ ಸಮಸ್ಯೆ ಆಗಲಿ ಆ ವಿಚಾರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಒಂದು ಸರಿಯಾದ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಸಂಘದ ಅಧ್ಯಕ್ಷರಾದಂಥ ಹೀಗೆ ಉಪವಾಸವನ್ನು ಕೂಡ ಚಟುವಟಿಕೆ ದೇಹದಲ್ಲಿ ಕೂಡ ಉತ್ಸುಕತೆಯಿಂದ ಅವರು ಮಾಡಿಕೊಳ್ಳುವುದರಿಂದ ಸಂಜೆಯೂ ನಮ್ಮ ಸಂಘದ ಅವರು ಕೂಡ ಈ ಸಭೆಗೆ ಹಾಜರಾಗಿ ಅವರಿಗೆ ವಂದನೆಗಳನ್ನು ನಾನು